ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಾನ್ 2.0 ಅಂದರೆ ನಿಮ್ಮ ಹೊಸ ಪಾನ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಇಮೇಲ್ ಐ ಡಿ ಮ್ಯಾಂಡೇಟರಿ ಆಗಿ ಬೇಕಾಗಿರ್ತದೆ. ನೀವು ಕೊಟ್ಟಿರ್ತಕ್ಕಂಥ ಹಳೆಯ ಇಮೇಲ್ ಐ ಡಿ ಸಾಮಾನ್ಯವಾಗಿ ಸರ್ವಿಸ್ ಸೆಂಟರ್ ಅಂದರೆ ನಿಮ್ಮ ಪಾನ್ ಕಾರ್ಡ್ ಮಾಡಿರ್ತಾರಲ್ಲ ಅವರ ಇಮೇಲ್ ಐ ಡಿನ ಕೊಟ್ಕೊಂಡಿರ್ತಾರೆ. ನೀವು ಇವಾಗ PDF ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಹೋದಾಗ ಆ PDF ಅವ್ರು ಕೊಟ್ಟಿರ್ತಕ್ಕಂಥ ಇಮೇಲ್ಗೆ ಸೆಂಡ್ ಆಗ್ತಾ ಇರ್ತದೆ. ಇವಾಗ ಈ ವಿಡಿಯೋದಲ್ಲಿ ನಿಮ್ಮ ಸ್ವತಃ ಇರ್ತಕ್ಕಂಥ ಜಿಮೇಲ್ ಐ ಡಿ ಹಾಗೆ ನಿಮ್ಮ ಫೋನ್ ನಂಬರ್ನ ವಿತೌಟ್ ಕಾಸ್ಟಲ್ಲಿ ಯಾವ ರೀತಿ ಚೇಂಜ್ ಮಾಡ್ಕೊಳ್ಳೋದು, ಹಾಗೆಯೇ ಹೊಸ ಪಾನ್ ಕಾರ್ಡ್ 2.0ನ ಈ ಪಾನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಸಪೋರ್ಟ್ ಮಾಡಿ. ಸ್ನೇಹಿತರ ಮೊದಲಿಗೆ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ ಟೈಪ್ ಮಾಡಬೇಕು. ನಿಮ್ಮ ಮೊಬೈಲಲ್ಲೂ ಕೂಡ ಇದೇ ರೀತಿ ಟೈಪ್ ಮಾಡಿ, ಅಲ್ಲೂ ಕೂಡ ಸರ್ಚ್ ಆಗುತ್ತೆ. ಪಾನ್ ಕಾರ್ಡ್ ಅಪ್ಡೇಟ್ ಫೆಸಿಲಿಟಿ ಅಂತ ಟೈಪ್ ಮಾಡಿ. ಅಲ್ಲಿ ಎರಡು ಆಪ್ಷನ್ಗಳು ಶೋ ಆಗ್ತವೆ, ಒಂದು UTI ಮತ್ತು ಒಂದು NSTL. ನಾನು ಎರಡನ್ನೂ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು UTIನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. UTIನ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜು ಓಪನ್ ಆಗ್ತದೆ. ಅಲ್ಲಿ ಸ್ಟಾರ್ಟಿಂಗ್ ಮೇಲ್ಗಡೆನೆ ನಿಮ್ಮ ಪಾನ್ ನಂಬರ್ನ ಕೇಳುತ್ತೆ. ಆಸ್ ಇಟ್ ಈಸ್ ಪಾನ್ ನಂಬರ್ ಹಾಕಿ, ತದನಂತರ ನಿಮ್ಮ ಆಧಾರ್ ನಂಬರ್ನ ಹಾಕಬೇಕು, ಹಾಗೆಯೇ ನಿಮ್ಮ ಫೋನ್ ನಂಬರ್ ಹಾಕಬೇಕು ಪ್ರಸ್ತುತ ಇರ್ತಕ್ಕಂಥದ್ದು. ನಂತರ ನಿಮ್ಮ ಇಮೇಲ್ ಐ ಡಿನ ಹಾಕಬೇಕಾಗ್ತದೆ. ಇಲ್ಲಿ ಇಮೇಲ್ ಐ ಡಿನ ನೀಟಾಗಿ ನೋಡ್ಕೊಂಡು ಹಾಕಿ, ಯಾಕಂದರೆ ಪಾನ್ ಕಾರ್ಡ್ ಅದಕ್ಕೆ ಬರೋದು. ತದನಂತರ ಇಲ್ಲಿ ಅಡ್ರೆಸ್ ಅಪ್ಡೇಟ್ ಸೋರ್ಸ್ ಅಂತ ಬರುತ್ತೆ. ಇಲ್ಲಿ ಎರಡು ಆಪ್ಷನ್ ಬರುತ್ತೆ. ನೀವು ಆಧಾರ್ KYC ಮುಖಾಂತರ ಮಾಡ್ತೀರಾ ಇಲ್ಲ ಡಿಜಿಲಾಕರ್ ಮುಖಾಂತರ ಮಾಡ್ತೀರಾ ಅಂತ ಕೇಳುತ್ತೆ. ನೀವು OTP ಮುಖಾಂತರ ಮಾಡೋದ್ರಿಂದ ನೀವು ಇಲ್ಲಿ ಆಧಾರ್ KYC ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನ ಫಿಲಪ್ ಮಾಡಿದ್ರೆ ಈ ರೀತಿ ಒಂದು ಪಾಪ ಬರುತ್ತೆ. ಅಡ್ರೆಸ್ ವಿಲ್ ಬಿ ಫೆಚ್ ಫ್ರಮ್ ಆಧಾರ್ ಬೇಸ್ಡ್ KYC ಅಂತ ಬರುತ್ತೆ. ಓಕೆ ಅಂತ ಮಾಡಿ ನಂತರ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನ ಫಿಲಪ್ ಮಾಡಿ, ನಾವಲ್ಲಿ ಟರ್ಮ್ ಅಂಡ್ ಕಂಡೀಷನ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಕೆಳಗಡೆ ಇಲ್ಲಿ ಸಬ್ಮಿಟ್ ಅಂತ ಇದೆ, ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಪ್ಲೀಸ್ ವೆರಿಫೈ ಯುವರ್ ಡೀಟೇಲ್ಸ್ ಅಂತ ಒಂದು ಪಾಪ ಬರುತ್ತೆ. ಓಕೆ ಅಂತ ಮಾಡಿ ಇವಾಗ ನೀವು ಅಪ್ಡೇಟ್ ಮಾಡ್ತಾ ಇರ್ತಕ್ಕಂಥ ನಿಮ್ಮ ಫೋನ್ ನಂಬರು ಮತ್ತು ನಿಮ್ಮ ಇಮೇಲ್ ಐ ಡಿಯಲ್ಲಿ ಶೋ ಆಗುತ್ತೆ. ನೀವು ಇದು ಕರೆಕ್ಟಾಗಿತ್ತು ಅಂದರೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನು ಫಿಲಪ್ ಮಾಡಿ, ಇಲ್ಲಿ ಟರ್ಮ್ ಅಂಡ್ ಕಂಡೀಷನ್ ಬಾಕ್ಸ್ ಕ್ಲಿಕ್ ಮಾಡಿ ನೀವು ಮತ್ತೆ ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ. ಸಬ್ಮಿಟ್ ಅಂತ ಮಾಡಿದ ನಂತರ ನೆಕ್ಸ್ಟ್ ಪೇಜು ಮತ್ತೆ ಈ ರೀತಿ ಓಪನ್ ಆಗ್ತದೆ. ಈಗ ನಿಮ್ಮ ಆಧಾರ್ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಫಿಲಪ್ ಮಾಡಿ ನೀವು ಮತ್ತೆ ಇಲ್ಲಿ ಟರ್ಮ್ ಅಂಡ್ ಕಂಡೀಷನ್ ಬಾಕ್ಸ್ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ. ಸಬ್ಮಿಟ್ ಅಂತ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ನಿಮ್ಮ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಅಡ್ರೆಸ್ ಡೀಟೇಲ್ಸು ಆಟೋಮೆಟಿಕ್ಕಾಗಿ ಇಲ್ಲಿ ಫೆಚ್ ಆಗುತ್ತೆ. ಎಲ್ಲ ಒಂದ್ಸರಿ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಎಲ್ಲ ಕರೆಕ್ಟಾಗಿತ್ತು ಅಂದರೆ ಇಲ್ಲಿ ಕೆಳಗಡೆ ಕಾಣ್ತಾ ಇರೋ ಕ್ಯಾಪ್ಸನ್ನ ಮತ್ತೆ ನೀವು ಇಲ್ಲಿ ಫಿಲಪ್ ಮಾಡಬೇಕಾಗತ್ತೆ. ಫಿಲಪ್ ಮಾಡಿದ ನಂತರ ಮತ್ತೆ ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಪಾಪಪ್ ಬರುತ್ತೆ, ಯುವರ್ ಅಡ್ರೆಸ್ ಅಪ್ಡೇಟ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ರಿಸೀವ್ಡ್ ಅಂತೇಳಿ. ಹಾಗೆಯೇ ಇಲ್ಲಿ ಕೆಳಗಡೆ ಡೌನ್ಲೋಡ್ ರಿಸಿಪ್ಟ್ ಅಂತ ಕೂಡ ಒಂದು ಚಲನ ಡೌನ್ಲೋಡ್ ಆಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೋದು. ನಿಮಗೆ ಅಪ್ಡೇಟ್ ಆದ ನಂತರ ನಿಮ್ಮ ಇಮೇಲ್ಗೆ ಮೆಸೇಜ್ ಕೂಡ ಬರುತ್ತೆ. ನೀವಲ್ಲಿ ನಿಮ್ಮ ಇಮೇಲ್ ಐ ಡಿ ಫೋನ್ ನಂಬರ್ ಅಪ್ಡೇಟ್ ಆಗಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಸ್ನೇಹಿತರೆ ಇದು UTIಯಲ್ಲಿ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ನಾನು NSTLಲ್ಲಿ ಪಾನ್ ಕಾರ್ಡ್ ಇತ್ತು ಅಂದರೆ ಅವ್ರು ಹೆಂಗೆ ಅಪ್ಡೇಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ನೀವು ಸರ್ಚ್ ಬಾರ್ಗೆ ಬಂದು ಪಾನ್ ಅಪ್ಡೇಟ್ ಫೆಸಿಲಿಟಿ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿ, ಅಲ್ಲಿ ಎರಡೇ ಆಪ್ಷನ್ ಬರುತ್ತೆ, NSTL ಅಂತ. ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಲಿಂಕು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಪಾನ್ ನಂಬರ್ನ ಹಾಕಬೇಕು, ಹಾಗೆಯೇ ನಿಮ್ಮ ಆಧಾರ್ ನಂಬರ್ನ ಹಾಕಬೇಕಾಗತ್ತೆ. ಎರಡನ್ನು ಫಿಲಪ್ ಮಾಡಿ ನಂತರ ಇಲ್ಲಿ ಕೆಳಗಡೆ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಬೇಕಾಗತ್ತೆ. ಇಲ್ಲಿ ಡೇಟ್ ಆಫ್ ಬರ್ತಲ್ಲಿ ನಿಮ್ಮ ಮಂತು ಮತ್ತು ನಿಮ್ಮ ಇಯರು ಎರಡನ್ನೂ ಕೂಡ ಹಾಕಬೇಕಾಗತ್ತೆ. ತದನಂತರ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಕೆಲವು ರಿಸ್ಟ್ರಿಕ್ಷನ್ಗಳು ಕೊಟ್ಟಿದ್ದಾನೆ. ದಿಸ್ ಫೆಸಿಲಿಟಿ ಈಸ್ ಫ್ರೀ ಆಫ್ ಕಾಸ್ಟಾಗಿ ನಿಮ್ಮ ಅಡ್ರೆಸ್ನ ಅಪ್ಡೇಟ್ ಮಾಡ್ಕೋಬೋದು ಅಂತೇಳಿ. ಪಾನ್ ಡಾಟಾ ಬೇಸ್ನಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಅಡ್ರೆಸ್ಸು ಅಪ್ಡೇಟ್ ಆಗುತ್ತೆ. ಹಾಗೆ ಕನ್ಫರ್ಮೇಷನ್ ಕೂಡ ನಿಮಗೆ ಇಮೇಲ್ಗೆ ಬರುತ್ತೆ. ಹಾಗೆ ನೀವು ಇಲ್ಲಿ ಇಮೇಲಲ್ಲಿ ಬರ್ತಕ್ಕಂಥ KYC ಮತ್ತು ಆಧಾರಲ್ಲಿ ಬರ್ತಕ್ಕಂಥ KYC ಎರಡು ಕಂಪ್ಲೀಟ್ ಮಾಡಿದ್ರೆ ಸಾಕು, ನಿಮ್ಮ ಅಡ್ರೆಸ್ಸು ಪಾನ್ ಡಾಟಾ ಬೇಸ್ನಲ್ಲಿ ಅಪ್ಡೇಟ್ ಆಗುತ್ತೆ ಅಂತ ಕೊಟ್ಟಿದ್ದಾನೆ. ಎಲ್ಲ ಓದ್ಕೊಂಡು ಇಲ್ಲಿ ಟರ್ಮ್ ಅಂಡ್ ಕಂಡೀಷನ್ ಬಾಕ್ಸ್ನ ಕ್ಲಿಕ್ ಮಾಡಿ ಐ ಆಮ್ ನಾಟ್ ಎ ರಾಬರ್ಟ್ ಅನ್ನೋ ಆಪ್ಷನ್ ಇದೆ, ಅದನ್ನು ಕೂಡ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಕಂಟಿನ್ಯೂ ವಿತ್ KYC ಅನ್ನೋ ಒಂದು ಆಪ್ಷನ್ನ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಅಲ್ಲಿ ಹಾಕಬೇಕಾಗತ್ತೆ. ಹಾಕಿ ಮತ್ತೆ ನೀವು ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ. ನಾನು ನಿಮಗೆ OTP ಹಾಕಿ ಸಬ್ಮಿಟ್ ಮಾಡ್ತಾ ಇದ್ದೀನಿ. ನಂತರ ಸ್ನೇಹಿತರೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನೀವು ಹಳೆ ಕೊಟ್ಟಿರ್ತೀರಲ್ಲ ಅದು ಆಲ್ರೆಡಿ ನಿಮ್ಮ ಫೋನ್ ನಂಬರು ಮತ್ತು ಇಮೇಲ್ ಐ ಡಿ ತೋರಿಸ್ತಾ ಇರುತ್ತೆ. ನಿಮಗೆ ಇದು ಬೇಕಿಲ್ಲ ಅಂತಂದರೆ ಇಲ್ಲಿ ಚೇಂಜ್ ಮಾಡ್ತೀರಾ ಅಂತ ಕೇಳುತ್ತೆ. ನೀವು ಇಲ್ಲಿ ಎಸ್ ಅಂತ ಮಾಡಬೇಕಾಗತ್ತೆ. ನೀವು ಎಸ್ ಅಂತ ಮಾಡಿದ್ರೆ ಇಲ್ಲಿ ಕೆಳಗಡೆ ಆಪ್ಷನ್ಗಳು ಓಪನ್ ಆಗ್ತವೆ. ಇಲ್ಲಿ ನೀವು ನೀಟಾಗಿ ನಿಮ್ಮದು ಸರಿಯಾದ ಫೋನ್ ನಂಬರು ಹಾಗೆಯೇ ಸರಿಯಾದ ಇಮೇಲ್ ಐ ಡಿ ಎರಡನ್ನೂ ಕೂಡ ಹಾಕಿ ನೀವು ಮತ್ತೆ ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ. ಸಬ್ಮಿಟ್ ಅಂತ ಮಾಡಿದ ನಂತರ ನೆಕ್ಸ್ಟ್ ಈ ರೀತಿ ಒಂದು ಪಾಪ ಬರುತ್ತೆ. ನಿಮ್ಮ OTP ಇಮೇಲ್ ಐ ಡಿ ಮತ್ತು ಮೊಬೈಲ್ಗೂ ಕೂಡ ಕಳಿಸಿದ್ವಿ, ಅದು ಎರಡನ್ನೂ ಕೂಡ ಹಾಕಿ ಅಂತೇಳಿ ನೀವು ಓಕೆ ಅಂತ ಮಾಡಿ. ಇವಾಗ ನಿಮ್ಮ ಜಿಮೇಲ್ ಐ ಡಿ ಒಂದು OTP ಹಾಗೆ ನಿಮ್ಮ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಎರಡನ್ನೂ ಕೂಡ ಎರಡು ಬಾಕ್ಸ್ಗೆ ಕೂಡ ಹಾಕಬೇಕು. ಇಮೇಲ್ ಐ ಡಿ ಯಾವುದು ಫೋನಲ್ಲಿ ಯಾವುದು ಅಂತ ಎರಡನ್ನೂ ನೋಡ್ಕೊಂಡು ಹಾಕಿ ವ್ಯಾಲಿಡೇಟ್ ಅಂತ ಮಾಡಬೇಕಾಗತ್ತೆ.
ನಂತರ ಈಗ ಆಧಾರಲ್ಲಿ ಇರ್ತಕ್ಕಂಥ ಅಡ್ರೆಸ್ ಆಟೋಮೆಟಿಕ್ಕಾಗಿ ಇಲ್ಲಿ ಫೆಚ್ ಆಗುತ್ತೆ. ಇಲ್ಲಿ ನೀವು ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ನೋಡ್ಕೋಬಹುದು. ನಿಮ್ಮ ಹೆಸರು ಮತ್ತು ನಿಮ್ಮ ಊರು ಹಾಗೆ ನಿಮ್ಮ ತಾಲೂಕು, ಹೋಬಳಿ, ಪೋಸ್ಟ್ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಶೋ ಆಗುತ್ತೆ. ಪಿನ್ ಕೋಡ್ ಸಮೇತವಾಗಿ ಎಲ್ಲ ಕರೆಕ್ಟಾಗಿತ್ತು ಅಂದರೆ ನೀವು ಇಲ್ಲಿ ವೆರಿಫೈ ಅಂತ ಮಾಡಿ ನಂತರ ಜನರೇಟ್ ಆ್ಯಂಡ್ ಸೇವ್ ಪ್ರಿಂಟ್ ಅಂತ ಬರುತ್ತೆ. ನೆಕ್ಸ್ಟು ಅದನ್ನು ಕ್ಲಿಕ್ ಮಾಡಬೇಕು. ಇಷ್ಟು ಸಿಂಪಲ್ ಆಗಿದೆ ಸ್ನೇಹಿತರೆ. ಕ್ಲಿಕ್ ಮಾಡ್ತಿದ್ರೆ ತಕ್ಷಣ ನಿಮಗೆ ಈ ರೀತಿ ಒಂದು ಅಕ್ಲೈನ್ಮೆಂಟು ಕೂಡ ಜನರೇಟ್ ಆಗುತ್ತೆ. ಅಲ್ಲಿ ನಿಮಗೆ ಅಕ್ಲೈನ್ಮೆಂಟ್ ನಂಬರು ಕೂಡ ಒಂದು ಜನರೇಟ್ ಆಗುತ್ತೆ. ನೀವು ಇದನ್ನು ಬೇಕಾದರೂ ಪ್ರಿಂಟ್ ಮಾಡಿ ಇಟ್ಕೋಬೋದು, ಇಲ್ಲಾಂದರೆ ಸೇವ್ ಮಾಡಬೇಕಾದ್ರೂ ಇಟ್ಕೋಬೋದು. ಸ್ವಲ್ಪ ದಿನದ ನಂತರ ನಿಮ್ಮ ಇಮೇಲು ಮತ್ತು ನಿಮ್ಮ ಫೋನ್ ನಂಬರ್ ಕೂಡ ಸಕ್ಸಸ್ಫುಲ್ಲಾಗಿ ಅಪ್ಡೇಟ್ ಆಗುತ್ತೆ. ಅದು ಕನ್ಫರ್ಮೇಷನ್ ಕೂಡ ನಿಮ್ಮ ಜಿಮೇಲ್ಗೆ ಬರುತ್ತೆ. ಸ್ನೇಹಿತರಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ವಿ ಅಕ್ಲೈನ್ಮೆಂಟ್ ಸಕ್ಸಸ್ಫುಲಿ ಜನರೇಟೆಡ್ ಆಧಾರ್ ಬೇಸ್ಡ್ ಅಡ್ರೆಸ್ ಅಪ್ಡೇಟ್ ರಿಕ್ವೆಸ್ಟ್ ಅಂತೇಳಿ ಕೊಟ್ಟಿದ್ದಾರೆ. ಹಾಗೆಯೇ ನಿಮಗೆ ಇದು ಕನ್ಫರ್ಮೇಷನ್ ಇಂಟಿಮೇಷನ್ ಕೂಡ ನಿಮ್ಮ ಜಿಮೇಲ್ಗೆ ಬರುತ್ತೆ. ನೀವು ಅದನ್ನು ಪರೀಕ್ಷೆ ಮಾಡ್ಕೋಬೋದು ಅಂತೇಳಿ ಕೆಳಗಡೆ ಕೊಟ್ಟಿದ್ದಾರೆ. ನೀವು ಇದನ್ನು ಓದ್ಕೋಬೋದು. ಒಂದು ಕನ್ಫರ್ಮೇಷನ್ ಮೆಸೇಜ್ ಕೂಡ ನಿಮ್ಮ ಜಿಮೇಲ್ಗೆ ಬರುತ್ತೆ. ತದನಂತರ ನೀವು ಈ ಪಾನ್ನ ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು. ಆ ನಿಮ್ಮ ಡೌನ್ಲೋಡ್ ಮಾಡ್ಕೊಂಡಿದ್ದ ಈ ಪಾನಲ್ಲಿ ಈ ರೀತಿ ಬಾರ್ ಕೋಡ್ ಇರುತ್ತೆ. ಆ ಬಾರ್ ಕೋಡ್ ಇರ್ತಕ್ಕಂಥ ಅಥವಾ QR ಕೋಡ್ ಇರ್ತಕ್ಕಂಥದ್ದೇ ನಾವು ಪಾನ್ 2.0 ಅಂತ ಹೇಳ್ತೀವಿ. ಸ್ನೇಹಿತರೆ, ನೀವು ಇಮೇಲ್ ಐಡಿಗೆ ಮುಖಾಂತರ ನಿಮ್ಮ PDF ಯಾವ ರೀತಿ ಅಪ್ಲೈ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಅದು ₹8.26 ಪೇ ಮಾಡೋ ಮುಖಾಂತರ ಅಂತ ಹೇಳಿ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಿ. ನಿಮ್ಮ ಇಮೇಲ್ ಐಡಿ ಕರೆಕ್ಟಾಗಿತ್ತು ಅಂದರೆ ನೀವು ಹೊಸ 2.0 ಪಾನ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು. ಸ್ನೇಹಿತರೆ, ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.